ರಾಜ್ಯದ ಜನರ ಜೀವನಾಡಿ ಅಂದರೆ ಅದು KSRTC. ಈಗಾಗಲೇ ಜನರ ಅನುಕೂಲಕ್ಕಾಗಿ ಅಂತ ರಾಜ್ಯದ ವಿವಿಧ ಭಾಗದಲ್ಲಿ ಸಾಕಷ್ಟು ಬಸ್ಗಳು ಸಂಚಾರ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಶಕ್ತಿ ಯೋಜನೆ ಬಳಿಕ KSRTC ಬಸ್ಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಅನ್ನೋ ಬಸ್ಗಳನ್ನು KSRTC ಸಹ ಬಿಡುಗಡೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಹೊಸ ಮಾದರಿಯ ಬಸ್ಗಳನ್ನು KSRTC ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಅಶ್ವಮೇಧ ಬಸ್ಗಳಿಗೆ KSRTC ಚಾಲನೆ ಕೂಡ ಕೊಟ್ಟಿದೆ. ಹೀಗಾಗಿ ಇವತ್ತಿಂದಲೇ ಬೆಂಗಳೂರಿನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ಸಾಕಷ್ಟು ಬಸ್ಗಳು ಕೂಡ ಸಂಚಾರ ಮಾಡ್ತಾ ಇವೆ. ಯಾಕಂದರೆ CM ಸಿದ್ದರಾಮಯ್ಯ ಕೂಡ ಇವತ್ತು ಬೆಂಗಳೂರಿನ ವಿಧಾನಸೌಧ ಮುಂಭಾಗ 100 ಬಸ್ಗಳಿಗೆ ಚಾಲನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನಿಂದ ಸಾಕಷ್ಟು ಬಸ್ಗಳು ಕೂಡ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇವೆ. ನಾವು ನೋಡ್ತಾ ಇದ್ವಿ ಅಶ್ವಮೇಧ ಬಸ್ಸು ಇದು. ಈ ಬಸ್ಸು ಸಾಕಷ್ಟು ವಿಭಿನ್ನತೆಯನ್ನು ಹೊಂದಿದೆ, ಸಾಕಷ್ಟು ವೈಶಿಷ್ಟ್ಯತೆಯನ್ನು ಕೂಡ ಹೊಂದಿದೆ. ಈಗಾಗಲೇ ಈ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಕೂಡ ನಾನ್ AC ಪಲ್ಲಕ್ಕಿ ಒಂದು ಉತ್ಸವ ಅನ್ನೋ ವಿಶೇಷವಾದಂಥ ಬಸ್ಸನ್ನು ಕೂಡ KSRTC ಬಿಡುಗಡೆ ಮಾಡಿತ್ತು. ಅಂಥ ಸಂದರ್ಭದಲ್ಲಿ ಕೂಡ ರಾಜ್ಯಾದ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೂಡ ಸಿಕ್ಕಿತ್ತು. ಈಗ ಮತ್ತೊಂದು ಮಾದರಿಯ ಅಶ್ವಮೇಧ ಒಂದು ಬಸ್ಸಿಗೆ KSRTC ಕೂಡ ಇವತ್ತಿಂದ ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳಿಗೆ ಕೂಡ ಈ ಒಂದು ಬಸ್ಗಳು ಕೂಡ ಕಾರ್ಯಾಚರಣೆ ಕೂಡ ಮಾಡ್ತಾ ಇವೆ. ನಾವು ನೋಡ್ತೀನಿ ಯಾವ ರೀತಿ ಅಶ್ವಮೇಧ ಬಸ್ಗಳ ವಿಶೇಷತೆಯನ್ನು ಹೊಂದಿದೆ ಅಂತ ನಾನು ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನಾವು ನೋಡ್ತಾ ಇದ್ದೀವಿ ಎಲ್ಲ ಮಾದರಿಯ ಬಸ್ಗಳಂತೆ ಈ ಒಂದು ಬಸ್ ಕೂಡ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಕೂಡ ಹೊಂದಿದೆ. ನಾವು ನೋಡ್ತಾ ಇದ್ದೀವಿ ETM ಚಾರ್ಜರ್ ಮೆಷಿನ್ ಅಂದರೆ ಕಂಡಕ್ಟರ್ ಏನಾದರೂ ಹೀಟಿಂಗ್ ಮೆಷಿನ್ ಇಟ್ಕೊಳ್ಬೇಕಂದ್ರೆ ಇಲ್ಲಿ ಚಾರ್ಜಿಂಗ್ ಕೂಡ ಹಾಕ್ಕೊಬೋದು. ಯಾಕಂದರೆ ಟಿಕೆಟ್ ಕೊಡೋಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇತ್ತು. ಆದರೆ ಇಲ್ಲಿ ಸಾಕಷ್ಟು ಅರಿವು ಮೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಟಿಕೆಟ್ ಕೇಳಿ ಪಡೆಯುವಂಥದ್ದು ಜೊತೆಗೆ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಕೂಡ ಬಂದಿದೆ. ಯಾಕಂದರೆ ಬೇರೆ ಬಸ್ಗಳನ್ನು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟು ಸ್ಪೇಸ್ ಕೂಡ ಇರ್ತಾ ಇರಲಿಲ್ಲ. ಆದರೆ ಇಲ್ಲಿ ಸಾಕಷ್ಟು ಜಾಗ ಕೂಡ ಇದೆ. ಜೊತೆಗೆ CC ಕ್ಯಾಮ್ರಾ, ಹಿಂದೆ ಬ್ಯಾಕ್ ಕ್ಯಾಮ್ರಾ, ಯಾವ ರೀತಿ ಹಿಂದೆ ಏನಾದರೂ ಸಮಸ್ಯೆ ಆಗದಂಥ ರೀತಿಯಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡೂ ರೀತಿಯಲ್ಲಿ ಇಲ್ಲಿ ಚಾಲಕರಿಗೆ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ CC ಕ್ಯಾಮ್ರಾವನ್ನು ಕೂಡ ಅಳವಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಬಸ್ಗಳಲ್ಲಿ ಕೂಡ ಈಗ ಹೊಸದಾಗಿ ಬರುವಂಥ ಎಲ್ಲ ಬಸ್ಗಳಲ್ಲೂ ಕೂಡ CC ಕ್ಯಾಮ್ರಾ ಇರುವಂತೆ ಈ ಬಸ್ಸಲ್ಲೂ ಕೂಡ ಅಶ್ವಮೇಧ ಬಸ್ಸಲ್ಲಿ ಕೂಡ CC ಕ್ಯಾಮ್ರಾವನ್ನು ಕೂಡ ಅಳವಡಿಸಲಾಗಿದೆ. ಜೊತೆಗೆ ನಾವು ನೋಡ್ತಾ ಇದ್ದೀವಿ ಸೀಟ್ ಕೆಪಾಸಿಟಿ ಕೂಡ 50ರಿಂದ 51ರಿಂದ 52ವರೆಗೂ ಕೂಡ ಇದೆ. ಇಲ್ಲಿ ಸಾಕಷ್ಟು ಸ್ಪೇಸ್ ಕೂಡ ಇದೆ. ಯಾಕಂದರೆ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂಥ ರೀತಿಯಲ್ಲಿ, ಜೊತೆಗೆ ಮಹಿಳೆಯರ ಸುರಕ್ಷಿತ ಹಿತದೃಷ್ಟಿಯಿಂದ ಪ್ಯಾನಿಕ್ ಬಟನ್ನ ಕೂಡ ಈ ಒಂದು ಬಸ್ಸಲ್ಲಿ ಅಳವಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಒಂದು ಕಡೆ ಶಕ್ತಿ ಯೋಜನೆಯ ನಂತರ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಕೂಡ ಬಸ್ಗಳಲ್ಲಿ ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ KSRTC ಬಸ್ಗಳಲ್ಲಂತೂ ಸಾಕಷ್ಟು ಜನ ಮಹಿಳೆಯರು ಕೂಡ ರಾಜ್ಯಾದ್ಯಂತ ಓಡಾಟವನ್ನು ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮಹಿಳೆಯರ ಸುರಕ್ಷತೆಗೆ ಅಂತ ಈ ಬಸ್ಸಲ್ಲಿ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಕೂಡ ಹೊಡೆದಿದ್ದಾರೆ. ಜೊತೆಗೆ ಮಹಿಳೆಯರ ಸುರಕ್ಷತೆಗೆ ಅಂತ ಇಲ್ಲಿ ಸ್ಟಾಪ್ ಅಂತ ಒಂದು ಪ್ಯಾನಿಕ್ ಬಟನ್ನ ಕೂಡ ಅಳವಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಯಾರಾದರೂ ಮಹಿಳೆಯರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಬಟನನ್ನು ಒತ್ತಿದ್ರೆ ಅದು ಡ್ರೈವರ್ ಮತ್ತು ಕಂಡಕ್ಟರ್ಗೆ ಕೂಡ ಡೈರೆಕ್ಷನ್ ಕೊಡುತ್ತೆ. ಇದರ ಆಧಾರದ ಮೇಲೆ ಇಲ್ಲಿ ಮಹಿಳೆಯರ ಅನುಕೂಲಕ್ಕಾಗಿ ಈ ಬಸ್ಸಲ್ಲಿ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಕೂಡ ಈ ಬಸ್ಸಲ್ಲಿ ಅಳವಡಿಸಿರುವಂಥದ್ದು. ಕ್ಯಾಮ್ರಾಮನ್ ಚಂದ್ರ ಜೊತೆ ಕೃಷ್ಣ, ಫ್ರೀಡಮ್ TV, ಬೆಂಗಳೂರು.